ಅವರು ಅತ್ಯಂತ ಸಾತ್ವಿಕ ವ್ಯಕ್ತಿ ಮತ್ತು ಅವರೆಲ್ಲೂ ಕೂಡ ಕಾಂಟ್ರವರ್ಸಿಗೆ ಹೋಗಲ್ಲ. ರಾಜಕೀಯ ಜೀವನದಲ್ಲಿ ಅತ್ಯುನ್ನತವಾದಂಥ ಜಾಗಕ್ಕೆ ಹೋಗುವಂಥ ಒಂದೆರಡು ಅವಕಾಶಗಳು ಬಂದಿತ್ತು. ಈಗಲೂ ಕೂಡ ಅವಕಾಶ ಇದೆ. ಈ ಒಂದು ಒಲಿಂಪಿಕ್ಸ್ನ ಏನು ತಂದಿದ್ದಾರೆ ಈ 14ನೇ ತಾರೀಕಿಂದ ಒಂದು 6-7 ದಿವಸ ಈವೆಂಟ್, ಅದು ಸ್ಪೋರ್ಟ್ಸ್ ಮ್ಯಾನ್ಗೆ ಒಳ್ಳೆ ಇದೆ. ಅಲ್ಲ, ಹೆಸರಿಗೆ ಪರಮೇಶ್ವರರು ಅರ್ಹರಲ್ಲ ಅಂತಲ್ಲ, ಏನು ಸರ್ ನಿಮ್ಮ ನಿಲುವು? ಅವ್ರಿಗೆ ಗೊತ್ತೋ ಇಲ್ವೋ ಗೊತ್ತಿಲ್ಲ, ಅಧಿಕಾರಿಗಳು ಇಲ್ಲ ಬಟ್ಟಂಗಿಗಳು ಅವರ ಹೆಸರಿಟ್ಟು ನಿನ್ನೆ ಏನು 14ನೇ ತಾರೀಕಿಂದ ಒಂದು ಒಲಿಂಪಿಕ್ಸ್ ತುಮಕೂರಿನಲ್ಲಿ ಅತ್ಯುತ್ತಮವಾದಂಥ ಒಂದು ಕ್ರೀಡಾಕೂಟವನ್ನು ಮಾನ್ಯ ಪರಮೇಶ್ವರ್ ಸಾಹೇಬರು ವಹಿಸ್ಕೊಂಡು ಇಲ್ಲಿ ತಂದು ಮಾಡ್ತಿದ್ರು. ಅದು ಪೂರ್ವಕವಾಗಿ ಇವತ್ತೊಂದು ಏನೋ ಒಂದು PPT ಪ್ರೆಸೆಂಟೇಷನ್ ಥರ ಏನೋ ಒಂದು ಮಾಡಿದ್ದಾರೆ. ಆದರೆ ನಿನ್ನೆ ಒಂದು ಮಹಾತ್ಮ ಗಾಂಧಿ ಆವರಣದಲ್ಲಿರುವಂಥ ಸಭಾಂಗಣಕ್ಕೆ ಅವ್ರಿಗೆ ಗೊತ್ತೋ ಇಲ್ವೋ ಗೊತ್ತಿಲ್ಲ, ಅಧಿಕಾರಿಗಳು ಇಲ್ಲ ಬಟ್ಟಂಗಿಗಳು ಅವರ ಹೆಸರಿಟ್ಟು ಇವತ್ತು ಒಂದು ರಾಜ್ಯ ಮಟ್ಟದ ಇದೊಂದು ನ್ಯೂಸ್ ಆಗಿದೆ. ಆದ್ದರಿಂದ ನಾವು ಭಾರತೀಯ ಜನತಾ ಪಾರ್ಟಿ ಮತ್ತು ಜನರ ನಾಡಿ ಮಿಡಿತ ಏನಿದೆ ಯಾರು ಕೂಡ ಅದನ್ನು ಲೈಕ್ ಮಾಡಲ್ಲ. ಅದರ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ನಲ್ಲಿ, ಅದು ಮಹಾತ್ಮ ಗಾಂಧಿ ಸ್ಟೇಡಿಯಂ ಹೆಸರಿರುವಂಥ ಒಂದು ಜಾಗದಲ್ಲಿ ಇವರು ಯಾರು ಏನೋ ಪ್ಲೀಸ್ ಮಾಡೋದಕ್ಕೆ ಮಾಡೋದು. ವೈಯಕ್ತಿಕವಾಗಿ ಪರಮೇಶ್ವರ್ ಅವರು ಎಲ್ಲರಿಗೂ ಕೂಡ ಚೆನ್ನಾಗಿರ್ತೀವಿ ನಾವೆಲ್ಲರೂ ಕೂಡ. ಅವರು ಅತ್ಯಂತ ಸಾತ್ವಿಕ ವ್ಯಕ್ತಿ ಮತ್ತು ಅವರೆಲ್ಲೂ ಕೂಡ ಕಾಂಟ್ರವರ್ಸಿಗೆ ಹೋಗಲ್ಲ. ಅವ್ರಿಗೆ ಶತ್ರುಗಳು ಕೂಡ ಇಲ್ಲ, ಎಲ್ಲ ಪಕ್ಷದಲ್ಲೂ ಕೂಡ ಅವರಿಗೆ ಮಾತಾಡ್ತಾರೆ. ಇನ್ನು ರಾಜಕೀಯ ಜೀವನದಲ್ಲಿ ಅತ್ಯುನ್ನತವಾದಂಥ ಜಾಗಕ್ಕೆ ಹೋಗುವಂಥ ಒಂದೆರಡು ಅವಕಾಶಗಳು ಬಂದಿತ್ತು. ಈಗಲೂ ಕೂಡ ಅವಕಾಶ ಇದೆ. ಆದರೆ ಈ ಸಂದರ್ಭದಲ್ಲಿ ಆ ಒಂದು ಜಾಗ ತಾವೆಲ್ಲ ನೋಡಿದ್ದೀರಾ, ಅದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್, ನಾವು ಶೆಡ್ ಅಂತ ಹೇಳಲ್ಲ, ಅದನ್ನು ಪೂರ್ತಿ ಅದು ಮಹಾತ್ಮ ಗಾಂಧಿ ಕ್ರೀಡಾಂಗಣದ ಆವರಣ. ಮಹಾತ್ಮ ಗಾಂಧಿ ಕ್ರೀಡಾಂಗಣ ಆವರಣ ಅಂದರೆ ಎರಡೆರಡು ಮಾಡೋಕ್ಕಾಗಲ್ಲ. ಕ್ರೀಡಾಂಗಣ ಆವರಣ 1978ರಲ್ಲಿ ಶುರುವಾದಂಥ ಆ ಒಂದು ಕ್ರೀಡಾ ಸಂಕೀರ್ಣ. ಮೊನ್ನೆ ಸ್ಮಾರ್ಟ್ ಸಿಟಿನಲ್ಲಿ ಒಂದು 50 ಕೋಟಿಗಿಂತ ಜಾಸ್ತಿ ಖರ್ಚು ಮಾಡಿ ಅದನ್ನು ಎಲ್ಲ ಕೂಡ ಇವತ್ತು ರಿನೋವೇಟ್ ಆಗಿ ಅತ್ಯುತ್ತಮವಾದಂಥ ಒಂದು ಕ್ರೀಡಾ ವಾತಾವರಣ ನಿರ್ಮಾಣವಾದಂಥ ಜಾಗ ಆಗಿದೆ. ಆದ್ದರಿಂದ ಯಾರು ಅಧಿಕಾರಿಗಳು ಮಿಸ್ಲೀಡ್ ಮಾಡೋರೋ ಇಲ್ಲ ಯಾರ ಹಿಂದೆ ಮುಂದೆ ಅವರ ರಾಜಕೀಯವರು ಮಿಸ್ಲೀಡ್ ಮಾಡಿ ಲೆಕ್ಕ ಅವ್ರಿಗೆ ಗೊತ್ತೋ ಇಲ್ವೋ ಗೊತ್ತಿಲ್ಲ, ಈ ಒಂದು ಒಲಿಂಪಿಕ್ಸ್ನ ಏನು ತಂದಿದ್ದಾರೆ ಈ 14ನೇ ತಾರೀಕಿಂದ ಒಂದು 6-7 ದಿವಸ ಈವೆಂಟ್, ಅದು ಸ್ಪೋರ್ಟ್ಸ್ ಮ್ಯಾನ್ಗೆ ಒಳ್ಳೆ ಇದು. ಅದೆಲ್ಲ ಕೂಡ ಕ್ರೆಡಿಟ್ ಅವರಿಗೆ ಹೋಗ್ಬೇಕಾಗಿರೋಂಥ ಪರಮೇಶ್ವರ್ ಅವ್ರಿಗೆ ಯಾರಿಗೂ ತಕರಾರಿಲ್ಲ. ಅದನ್ನು ಬಿಟ್ಟು ಅದ್ರ ಮಧ್ಯೆ ಇದನ್ನು ತಾವೊಂದು ಕಾಂಪ್ಲಿಕೇಶನ್ ಮಾಡಿ ಇವತ್ತು ಬೆಳಗ್ಗೆ ಟಿವಿನಲ್ಲಿ ನಿಮಗೆ ಒಲಿಂಪಿಕ್ಸ್ ಕಾಣ್ತಿಲ್ಲ, ಕಾಣ್ತಾ ಇರೋದು ಈ ಇಶ್ಯೂ. ಇವತ್ತು ಪಬ್ಲಿಕ್ ಸೆಂಟಿಮೆಂಟ್ಸ್ ನೀವು ಕೇಳಿ, ಯಾರೋ 4 ಜನ ಮುಖಂಡರ ಮಾತು, ನಮ್ಮ ಮಾತು, ಮತ್ತೊಂದು ಮಾತು, ನಾವು ಅಪೋಸಿಷನ್, ನಾವು ಇರೋದೇ ಯಾವುದೋ ವೈಯಕ್ತಿಕವಾಗಿ ನಾವು ಮಾತಾಡಲ್ಲ. ಇದು ಇಶ್ಯೂ ಬೇಸ್ಡ್ ಬಗ್ಗೆ ಮಹಾತ್ಮ ಗಾಂಧಿ ಹೆಸರು ತೆಗಿತಾರೆ ಅಂತಾರೆ. ಇದಾದಾಗ ಅವ್ರಿಗೆ ಈಗ ಸಮಸ್ಯೆ ಆಗ್ತದೆ. ಅಸೆಂಬ್ಲಿಲೆಲ್ಲ ಈ ಲೀಡರ್ಗಳಿಗೆ ಮಾತಾಡೋದಕ್ಕೆ ಅವರೇ ಆಹಾರ ಕೊಟ್ಟಂಗೆ ಆಗ್ತಾ ಇತ್ತು. ಈಗ ಪೂರ್ತಿಯಾಗಿ ಯಾರು ಸುತ್ತಮುತ್ತ ಇರೋರು ಯಾರು ಅದನ್ನ ಐಡಿಯಾ ಕೊಟ್ಟು ಮಾಡಿದ್ದಾರೆ. ಈಗ ಪರಮೇಶ್ವರ್ ಸಾಹೇಬರು ತುಮಕೂರಿನಲ್ಲಿ ಸಾಕಷ್ಟು ಒಳ್ಳೆ ಕೆಲಸ ಮಾಡಿದ್ರು. ನಮ್ದು ಯಾರೂ ತಕರಾರಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ಕಾಮನ್ ಆಗಿ ಹೋಗ್ತೀವಿ. ರೈತರು ಹೋರಾಟ ಆಯಿತು ಮೊನ್ನೆ, ಅದರಲ್ಲೂ ಕೂಡ ಯಾರು ಪೊಲೀಸ್ನವ್ರು ಯಾರು ಯಾಕಂದ್ರೆ ಮಾಡಲಿಲ್ಲ. ತಾತ್ವಿಕವಾಗಿ ಅವ್ರಿಗೂ ಕೂಡ ಎಕ್ಸ್ಪ್ರೆಸ್ಗೆ ಏನಾದಿರ್ಬೋದು, ಮತ್ತೊಂದು ಇರ್ಬೋದು, ಎಲ್ಲೂ ಕೂಡ ವೈಯಕ್ತಿಕವಾಗಿ ರಬ್ ಮಾಡ್ಕೊಂಡಿಲ್ಲ ಯಾರು ಇಂದ ಅಪೋಸಿಷನ್ ಪಾರ್ಟಿ ಇದ್ದರೆ ಒಂದು ಒಳ್ಳೆ ಈಕ್ವೇಷನ್ನಲ್ಲಿ ಹೋಗ್ತಿದ್ದಾರೆ. ಆದರೆ ಈ ಇಶ್ಯೂ ನಮ್ಮ ಪ್ರಕಾರ ಅವರೇನೇ ಈಗ ರಾಜಕೀಯ ಒಂದು ನೆಗೆಟಿವ್ ಆಹಾರ ಆಗ್ತಾ ಇದ್ದಾರೆ ಅಂತ ನಮ್ಮ ಒಂದು ಭಾರತೀಯ ಜನತಾ ಪಾರ್ಟಿ ಇವತ್ತು ಏನು ಮಹಾತ್ಮ ಗಾಂಧಿ ಸ್ಟೇಡಿಯಂನಲ್ಲಿ ಇವತ್ತು ಅವರ ಒಂದು ಹೆಸರಿಟ್ಟು ಯಾವುದೋ ಒಂದು ಭಾಗಕ್ಕೆ ಮಾಡಿರೋಂಥದ್ದು, ಇದು ಪಬ್ಲಿಕ್ ಸೆಂಟಿಮೆಂಟ್ಸು ಇವತ್ತು ಅದರ ವಿರುದ್ಧವಾಗಿದೆ. ಅದನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಮಾಡ್ತಿದ್ವಿ. ಈಗ ಅವರ ಒಂದು ಕೆಪಾಸಿಟಿ, ಅವ್ರ ವ್ಯಕ್ತಿತ್ವಕ್ಕೆ ಬೇಕಾದ್ರೆ ಸೋರೆಕುಂಟೆ ದೊಡ್ಡದೊಂದು ಕ್ರಿಕೆಟ್ ಸ್ಟೇಡಿಯಂ ಅವರೇ ಇನಿಷಿಯೇಷನ್ ತಗೊಂಡು ಮಾಡಿದ್ದು. ಅಲ್ಲಿ ಗಿಡ್ಲಿ ಅದಕ್ಕೆ ಯಾವುದೂ ತಕರಾರಿಲ್ಲ. ಆದರೆ ಇಲ್ಲಿ ಆಲ್ರೆಡಿ 40 ವರ್ಷದಿಂದ 45 ವರ್ಷದಿಂದ ಆದಂಥ ಮಹಾತ್ಮ ಗಾಂಧಿ ಸ್ಟೇಡಿಯಂಗೆ ಈಗ ಈ ಎಲ್ಲ ಒಂದು ಮೂಲೆಯಲ್ಲಿ ಒಂದು ಮರುನಾಮಕರಣ ಮಾಡುವಂಥದ್ದು, ಇದು ಪಬ್ಲಿಕ್ ಸೆಂಟಿಮೆಂಟ್ಸು, ಇದರ ವಿರೋಧ ಇದೆ. ಇದನ್ನು ಭಾರತೀಯ ಜನತಾ ಪಾರ್ಟಿ ಆ ಒಂದು ನಾಮಫಲಕವನ್ನು ನಿಲ್ಲಿಸಬೇಕು ಅಂತ ನಾವು ಆಗ್ರಹವನ್ನು ಮಾಡ್ತೀವಿ. ಪರಮೇಶ್ವರ್ ಅವ್ರ ಬಗ್ಗೆ, ಅವ್ರ ವ್ಯಕ್ತಿತ್ವದ ಬಗ್ಗೆ ಯಾರಿಗೂ ಕೂಡ ತಕರಾರಿಲ್ಲ. ಆದರೆ ಈ ಒಂದು ಇಶ್ಯೂ ಆಗಿರೋದು ಅವರಿಗೆ ಕೂಡ ಅವ್ರ ವ್ಯಕ್ತಿತ್ವಕ್ಕೆ ಧಕ್ಕೆ. ಸಾಕಷ್ಟು ಪ್ರಾಜೆಕ್ಟ್ಗಳು ಅವ್ರು ಇನಿಷಿಯೇಷನ್ ತಗೊಂಡು, ಈಗ ನಾನು ಹೇಳ್ದಂಗೆ ಸ್ಟೇಡಿಯಂ ಮಾಡಿದ್ರು. ಕ್ರೀಡೆ ಬಗ್ಗೆ ನಾನು ಹೇಳ್ತೀನಿ. ಇನಿಷಿಯೇಷನ್ ತಗೊಂಡು ಆ ಸೋರೆಕುಂಟೆನಲ್ಲಿ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ದೊಡ್ಡ ಸ್ಟೇಡಿಯಂ 42 ಎಕರೆ ಮಾಡ್ತಿದ್ದಾರೆ. ಅಲ್ಲಿ ಅವ್ರ ಹೆಸರು ಇಡ್ಲಿ ಬೇಕಾದ್ರೆ ಆಮೇಲೆ ಏನೇನು ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ ಪ್ರಕಾರ ಗೊತ್ತಿರಲಿ ತಮಗೆ. ಒಂದು ರೈಲ್ವೆ ಸ್ಟೇಷನ್ಗೆ ಹೆಸರಿಡ್ಬೇಕಾದ್ರೆ ಇವತ್ತು ಶಿವಕುಮಾರ ಸ್ವಾಮೀಜಿ ಅನ್ನೋ ಒಂದು ಮೂವ್ಮೆಂಟ್ ಏನಾಗಿದೆ, ಅದು ಕೇಂದ್ರದ ಹೋಮ್ ಮಿನಿಸ್ಟರ್ ಹೋಗಿ SP ಬರೆದು
ತಕರಾರುಗಳಿದಾವ, ಮತ್ತೊಂದು ಇವೆಲ್ಲವನ್ನು ಕೂಡ ನಡೀತದೆ. ಒಂದು ತುಮಕೂರು ಸ್ಮಾಲ್ ಸರ್ಕಲ್ಗೆ ಏನಾದ್ರು ಹೆಸರು ಆಗ್ಬೇಕಾದ್ರೆ ಸಂಘರ್ಷಗಳು ಆಗ್ತವೆ ಅಂತೇಳಿ ಪೇಪರ್ ನೋಟಿಫಿಕೇಶನ್ ಕೆಲವು ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಹೆಸರು ಹೇಳಕೋಲ್ಲ ಯಾವ್ಯಾವ ಸರ್ಕಲ್ಗೆ ಏನೇನು ಪ್ರಾಬ್ಲಮ್ ಆಯಿತು ಅಂತ. ಯಾಕಂದ್ರೆ ನಮಗೆ ಗೊತ್ತು ಅದು ಇಶ್ಯೂ ಲಾಸ್ಟ್ 6-7 ವರ್ಷದಿಂದ ಯಾವ್ಯಾವ ಸರ್ಕಲ್ಗೆ ಏನೇನು ಇಶ್ಯೂ ಆಗಿತ್ತು, ಏನು ನಿಂತೋಗಿದೆ, ಏನು ಹಿಡಿದಲ್ಲ ಅನ್ನೋದು ಕೂಡ ಗೊತ್ತು. ಆದ್ರಿಂದ ಇಂಥ ವ್ಯವಸ್ಥೆ ಇರಬೇಕಾದ್ರೆ ಯಾರು ಮಿಸ್ಲೀಡ್ ಮಾಡಿ, ನನ್ನ ಪ್ರಕಾರ ಅವರು ವೈಯಕ್ತಿಕವಾಗಿ ಅದು ಯಾವುದೋ ಒಂದು ಕೂಡಿಗೆ ತಗೊಂಡು ಅವ್ರ ಹೆಸರಿಡೋದಕ್ಕೆ ನನ್ನ ಪ್ರಕಾರ ಅವ್ರಿಗೆ ಗೊತ್ತೋ ಏನೋ ಗೊತ್ತಿಲ್ಲ, ಆದರೆ ಇದು ಆಗೋಗಿದೆ. ಅದರಿಂದ ಭಾರತೀಯ ಜನತಾ ಪಾರ್ಟಿ ಇವತ್ತು ಆಗ್ರಹ ಮಾಡ್ತೇವೆ, ಆ ಒಂದು ಮಹಾತ್ಮ ಗಾಂಧಿ ಕ್ರೀಡಾ ಸಂಕೀರ್ಣ ಏನಿದೆ ಸ್ಟೇಡಿಯಮ್ಮು, ಅದು ಮಹಾತ್ಮ ಗಾಂಧಿ ಸ್ಟೇಡಿಯಂ ಆಗಿ ಉಳಿಸ್ಬೇಕು. ಯಾವುದು ಒಳಗೆ ಸಣ್ಣ ಪುಟ್ಟ ಭಾಗಗಳಿಗೆ ಅದನ್ನು ಕೂಡ ಏನು ಹೆಸರಿಟ್ಟಿದ್ದಾರೆ ಅದನ್ನು ವಾಪಸ್ ತಗೋಬೇಕು ಅಂತ ಆಗ್ರಹವನ್ನು ಮಾಡ್ತೀವಿ. ಕೋಟಿನಲ್ಲಿ ರಿಫರ್ಬಿಶ್ ಆಯಿತು, ಕಂಪ್ಲೀಟ್ ಆಗಿ ಆಯಿತು. ಬೇರೆ ಸಣ್ಣ ಪುಟ್ಟ ಗ್ರ್ಯಾಂಡ್ ಸ್ಪೋರ್ಟ್ಸ್ ಎರಡೂ ಅದು ಸ್ಮಾರ್ಟ್ ಸಿಟಿಲೇ ಆಗಿತ್ತು. ಅವರೇ ಇದ್ರಲ್ಲ, ಮಿನಿಸ್ಟರ್ ಇದ್ರು ಪರಮೇಶ್ವರ್ ಅವರೇ 2018ರಿಂದ 19-15 ತಿಂಗಳು ಇದ್ರು. ಎರಡೂ ಅದರಲ್ಲೇ ಆಗಿತ್ತು. ಎರಡೂ ಕೂಡ ಸ್ಮಾರ್ಟ್ ಸಿಟಿ ಗ್ರ್ಯಾಂಡ್ ಅಲ್ಲೇ ಅದಾಗಿತ್ತು. ಅಲ್ಲ, ಹೆಸರಿಗೆ ಪರಮೇಶ್ವರರು ಅರ್ಹರಲ್ಲ ಅಂತಲ್ಲ, ಏನು ಸರ್ ನಿಮ್ಮ ನಿಲುವು? ಸರ್, ಈಗ ನಾನು ಹೇಳ್ತಿರೋದೇನು, ಯಾವ್ದಾರ ದೊಡ್ಡದಕ್ಕೆ KSE ಇಂದ ತಂದಿದ್ದಾರೆ ಅಲ್ಲಿ, ಅದಕ್ಕೆ ಮಾಡಲಿ. ಅವರು ವೈಯಕ್ತಿಕವಾಗಿ ಇಂಟ್ರೆಸ್ಟ್ ತಗೊಂಡು 42 ಎಕರೆ ಕೊಡಿಸಿದ್ದಾರೆ, KDB ಇಂದ ಕೊಡಿಸಿ ಮಾಡಿದ್ದಾರೆ. ಅದಕ್ಕೆ ಇಡ್ಲಿ ಬೇಕಾದ್ರೆ ಪೂರ್ತಿ. ಇಲ್ಲಿ ಆಲ್ರೆಡಿ ಇರೋದಕ್ಕೆ ಮಾಡೋ ಅಂಥದ್ದು ಇದು ನಮ್ಮ ಲೆಕ್ಕ ಏನ್ ಹೇಳೋಣ. ಈಗ ಜಿಲ್ಲೆನಲ್ಲಿ ಎಲ್ಲ ಒಳ್ಳೆ ಕೆಲಸ ಮಾಡ್ತಾವ್ರೆ ಅವರು. ಅಂದ್ರೆ ಅವ್ರ ವ್ಯಕ್ತಿತ್ವ ಸಣ್ಣದು ಮಾಡಕ್ಕೆ ಹೊರಟಿದ್ದಾರೆ ಇದರಿಂದ. ಅದು ನೀವು ಹಂಗೆ ಅಂದ್ಕೊಂಡಿದ್ದೀರ ಸರಿ, ನಮ್ದಲ್ಲ ಸರ್, ಅಭಿಪ್ರಾಯಗಳಾಗಿದೆಯಾ ಅಂತ ನೀವು. ನಗರದಲ್ಲಿ ಹೆಸರು ಬದಲಾವಣೆ ಮಾಡಲು ನಗರ ಶಾಸಕರಿಗೆ ಗೊತ್ತಿಲ್ವಾ? ನಿನ್ನೆ ಗೊತ್ತಾಯ್ತು. ಅದಾದ್ಮೇಲೆ